ಶ್ರೀ ಮಾರಮ್ಮ ತಾಯಿ ಸನ್ನಿಧಾನದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣದ ನಂತರ ದೇವಸ್ಥಾನದ ಶುದ್ಧೀಕರಣ. ಉಗ್ರ ಮಂಜು ಕುಟುಂಬಸ್ಥರಿಂದ ಮಾರಮ್ಮನಿಗೆ ವಿಶೇಷ ಪೂಜೆ. ಮಹಾಶಕ್ತಿ ಶ್ರೀ ಮಾರಮ್ಮ ತಾಯಿಯ ಸನ್ನಿಧಾನದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಹುಣ್ಣಿಮೆಯ ಮಹಾಪೂಜೆ. ಕೇತುಗ್ರಸ್ತ ಚಂದ್ರಗ್ರಹಣ ಮುಗಿದ ಮೇಲೆ ದೇವಸ್ಥಾನ ಶುದ್ಧೀಕರಣ ಮುಗಿಸಿ ಮಹಾಶಕ್ತಿ ಶ್ರೀ ಮಾರಮ್ಮ ತಾಯಿಯ ಸನ್ನಿಧಾನದಲ್ಲಿ ವಿಶೇಷ ಹೂವಿನ ಅಲಂಕಾರದೊಂದಿಗೆ ರಾತ್ರಿ 9 ಗಂಟೆಗೆ ಮಹಾಪೂಜೆಯನ್ನ ನೆರವೇರಿಸಿದ ಪ್ರಧಾನ ಅರ್ಚಕರಾದ ರಾಜಸ್ವಾಮಿ. ಕನ್ನಡ ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಹಾಗೂ ಅವರ ಕುಟುಂಬ ಮಹಾಶಕ್ತಿ ಮಾರಮ್ಮ ದೇವಿಯ ಪೂಜೆಯಲ್ಲಿ ಭಾಗಿಯಾಗಿ ಮಹಾಶಕ್ತಿ ಶ್ರೀ ಮಾರಮ್ಮ ತಾಯಿ ಹಾಗೂ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗಳ ಆಶೀರ್ವಾದ ಪಡೆದ ಬಿಗ್ ಬಾಸ್ ಖ್ಯಾತಿಯ ನಟ ಉಗ್ರ ಮಂಜು ಹಾಗೂ ಕುಟುಂಬಸ್ಥರು. ಮಹಾಶಕ್ತಿ ಶ್ರೀ ಮಾರಮ್ಮನ ಸನ್ನಿಧಾನದಲ್ಲಿ ಹುಣ್ಣಿಮೆಯ ಪೂಜೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿದರು. ಕೊರಟಗೆರೆ ತಾಲೂಕಿನ ಬೈಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಮಹಾಶಕ್ತಿ ಶ್ರೀ ಮಾರಮ್ಮ, ಆದಿಶಕ್ತಿ ಶ್ರೀ ಚೌಡೇಶ್ವರಿ, ಕಾಟೇರಮ್ಮ, ಅಗೋರ, ರಣಭದ್ರಕಾಳಿ 4 ದೇವತೆಗಳು ನೆಲೆಸಿರುವ ಇತಿಹಾಸ ಪ್ರಸಿದ್ಧವುಳ್ಳ ಪುಣ್ಯಕ್ಷೇತ್ರ ಇದಾಗಿದ್ದು, ಈ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ಸೇರಿದಂತೆ ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಈ ಪೂಜೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಮಹಾಶಕ್ತಿ ಶ್ರೀ ಮಾತೆಯರಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತಾರೆ. ಕ್ಷೇತ್ರದ ವಿಶೇಷವೆಂದರೆ ಕಷ್ಟ ಎಂದು ನಂಬಿ ಬರುವ ಭಕ್ತಾದಿಗಳು ಒಳಿತನ್ನ ಕಂಡು ಶ್ರೀ ಕ್ಷೇತ್ರಕ್ಕೆ ತಿಂಗಳಿಗೆ 1 ಬಾರಿಯಾದರೂ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಭಕ್ತಾದಿಗಳು. ಇನ್ನು ತಾಯಿಯ ಸನ್ನಿಧಾನಕ್ಕೆ ಚಲನಚಿತ್ರ, ಕಿರುತೆರೆ ನಟ ನಟಿಯರು, ರಾಜಕೀಯ ವ್ಯಕ್ತಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ರಾಜಸ್ವಾಮಿ ತಿಳಿಸಿದರು. ಗುರುಭ್ಯೋ ನಮಃ. ಮಹಾಶಕ್ತಿ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಂದಿನ ಹುಣ್ಣಿಮೆ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಬಂದಿರತಕ್ಕಂತ ಭಕ್ತರಿಗೆ ಎಲ್ಲರಿಗೂ ಕೂಡ ತಾಯಿ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸಕಲೂ ಕೊಡ್ಲಿ ಅಂತ ಕೇಳ್ಕೊತೀವಿ. ಮತ್ತದಾದ್ಮೇಲಿಂದ ಇಂದಿನ ದಿವಸದಲ್ಲಿ ಅಮ್ಮನವರಿಗೆ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಕೊರಟಗೆರೆ RSS ಹಿಂದೂ ಸೇವಾ ಸಮಿತಿ ಸಮಥಿಂಗ್ ಏನೋ ಬರುತ್ತಲ್ವರ ಅದು, ಅವರ ಕಡೆಯಿಂದ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇಂದಿನ ದಿವಸದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ತಾಯಿ ಸೇವೆ ಮಾಡ್ಬೇಕು, ಮತ್ತದಾದ್ಮೇಲಿಂದ ತಾಯಿ ಮತ್ತದಾದ್ಮೇಲೆ ಭಗವಂತನ ಒಂದು ಈ ಕಲಿಗಾಲದಲ್ಲಿ ಸನಾತನ ಧರ್ಮವನ್ನ ಉಳಿಸ್ಬೇಕು ಅಂತಕ್ಕಂತ ಒಂದು ಉದ್ದೇಶ. ಮತ್ತದಾದ್ಮೇಲೆ ತಾಯಿ ಸೇವೆ, ತಾಯಿ ಪೂಜೆ, ತಾಯಿ ಪುನಸ್ಕಾರಗಳೆಲ್ಲವೂ ಕೂಡ ಪ್ರತಿನಿತ್ಯ ಕಾಲವೂ ಕೂಡ ಇದೇ ರೀತಿ ಅಮ್ಮನವರ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ದಯವಿಟ್ಟು ಎಲ್ಲಾ ಭಕ್ತರು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಆಕ್ಚುಲಿ ವಿಶೇಷವಾಗಿ ಏನು ಗ್ರಹಣ ಇರತಕ್ಕಂಥದ್ದು, ಈ ಗ್ರಹಣದಲ್ಲಿ ಅಂದ್ರೆ ಈಗ ಗ್ರಹಣ ಮುಗ್ದಿರ್ತಕ್ಕಂಥದ್ದು. ಈಗ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರವನ್ನ ಮಾಡಿದ್ದೀವಿ. ಮತ್ತದಾದ್ಮೇಲೆ ಇವತ್ತಿನ ದಿವಸದಲ್ಲಿ ಸುಮಾರು ರಾಜ್ಯ ಅಂದ್ರೆ ಏನು ಮೈಸೂರು, ಮತ್ತದಾದ್ಮೇಲಿಂದ ಕೊಳ್ಳೇಗಾಲ, ಮತ್ತದಾದ್ಮೇಲೆ ಬೆಂಗಳೂರು, ನಾನಾ ಕಡೆಯಿಂದ ಅಮ್ಮನವರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಬಂದಿರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಅಮ್ಮನವರಿಗೆ ಈಗ 9 ಗಂಟೆಗೆ ವಿಶೇಷವಾಗಿ ಮಹಾಮಂಗಳಾರತಿಯನ್ನ ಹಮ್ಮಿಕೊಂಡಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಶುಭವನ್ನ ಅಮ್ಮನವರು ಉಂಟು ಮಾಡ್ಲಿ ಅಂತ ಕೇಳ್ಕೊತೀನಿ. ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಮಾತನಾಡಿ, ನಾನು ಇಂದು ನಮ್ಮ ಸ್ನೇಹಿತರು ನೀಡಿದ ಮಾಹಿತಿ ಮೇರೆಗೆ ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೇನೆ. ರಾಜಸ್ವಾಮಿಯವರು ಸ್ಥಾಪಿಸಿ ಪೂಜಿಸುತ್ತಿರುವ ಈ ದೇವತೆಗಳು ತುಂಬಾ ವಿಶೇಷವಾಗಿ ಕಾಣ್ತಿವೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗಳು ನಾಡಿನ ಸಮಸ್ತ ಜನತೆಗೆ ಆಶೀರ್ವದಿಸಿ ಕಾಲಕಾಲಕ್ಕೆ ಸರಿಯಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಮಳೆಯಾಗಿ ರೈತರು, ಜನರು ಸಂತೋಷದಿಂದ ಇರುವಂತಾಗಲಿ ಎಂದು ಮಹಾಶಕ್ತಿ ಮಾರಮ್ಮ ತಾಯಿಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವೆ ಎಂದು ತಿಳಿಸಿದರು. ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಚಿಕ್ಕನಾಯಕನಹಳ್ಳಿನಲ್ಲಿ ಮಹಾಶಕ್ತಿ ಮಾರಿಯಮ್ಮ ಟೆಂಪಲ್, ಚಿಕ್ಕನಹಳ್ಳಿ ಮಹಾಶಕ್ತಿ ಮಾರಿಯಮ್ಮ ಟೆಂಪಲ್ ಬಂದಿದ್ದೀನಿ. ಗುರುಜಿಯವರು ಬಹಳಷ್ಟು ಅವರು ಭಕ್ತಿಯಿಂದ ಈ ಚಿಕ್ಕನಹಳ್ಳಿಗೆ ಬಂದಿರ್ತಕ್ಕಂಥದ್ದು. ಅದು ನೀವು ಅಂದ್ರೆ ಒಂದು ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದನೂ ಅದು ಕೇರಳ ಹೋಗಿ ಅಮ್ಮನವ್ರದ್ದು ಅನುಗ್ರಹ ಸರ್. ಎಲ್ಲವೂ ನೇಚರ್ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಶಕ್ತಿ ಏನು ಅಂದ್ರೆ ನಾವು ನೇಚರ್. ಪ್ರತಿಯೊಂದು ಮರ ಗಿಡ ಇರ್ಬೋದು. ನಾನು ಬೆಂಗಳೂರಿಂದ ಇಲ್ಲಿ ಬರೋದಕ್ಕೆ ಕಾರಣ ಇರ್ಬೋದು. ಅದು ನಾನು ಅನಿಲ್ ಅಂತ ಇವ್ರ ಅಣ್ಣನೇ ಕಾಲ್ ಮಾಡಿರೋದು. ಅಂದ್ರೆ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇವತ್ತು 11 ದಿನ ಆಗಿದೆ ಪ್ರತಿಷ್ಠಾಪನೆ ಆಗಿ. ಆಮೇಲೆ 101 ದಿನ ಇವರು ಅಂದ್ಕೊಂಡಿದ್ದ ಕೂಡಲೇ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಮಹಾಶಕ್ತಿ ಮಾರಿಯಮ್ಮನೂ ಇರ್ಬೋದು,
ಚೌಡೇಶ್ವರಿ ತಾಯಿ ಇರ್ಬೋದು, ಅದರ ಭದ್ರಕಾಳಿನೂ ಇರ್ಬೋದು. ಇವತ್ತು ಆಚೆ ಕಡೆ ಬರ್ತಾನೆ, ಆ ದೇವಸ್ಥಾನದ ಬರ್ತಾನೆ, ಅದು ವಿಗ್ರಹ ಅದೆಲ್ಲ ಮೇಲೆ ನೋಡಿದವಾಗ ಅದು ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದಾಗುತ್ತೆ. ಆ ತಾಯಿ ಇಲ್ಲಿ ಗಂಟ ಬಂದಿದ್ದು, ಪ್ರಸಾದ ಕೊಟ್ಟಿದ್ದಾಳೆ, ಎಲ್ಲವೂ ಒಳ್ಳೇದು. ಅಂದ್ರೆ ನಮ್ಮ ನಂಬಿಕೆಗಳ ಮೇಲೆ ಧಾರ್ಮಿಕವಾಗಿ ಯಾವುದೇ ದೇವತೆಗಳಾಗ್ಲಿ, ಯಾವುದೇ ದೇವರು ಎಲ್ಲೇ ಹೋಗ್ಲಿ, ಅದೆಲ್ಲವೂ ಕರ್ಸ್ಕೊಳ್ಳೋದು ನಮ್ಮನ್ನ ಆ ಒಂದು ಪರಿಸರ ಇರ್ಬೋದು, ಒಂದು ನೇಚರ್, ಆ ಶಕ್ತಿನೇ ಕರ್ಸ್ಕೊಳ್ಳೋದು. ಇಲ್ಲಾಂದ್ರೆ ಆ ಶಕ್ತಿ ಇಲ್ಲ ಅಂದ್ರೆ ಇವ್ರು ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡಬೇಕು, ಆ ಯಮ್ಮನ್ನ ಪ್ರತಿಸ್ಥಾಪನೆ ಮಾಡಬೇಕು ಅಂತಂದ್ರೆ ಆ ತಾಯಿ ಶಕ್ತಿಯಿಂದನೇ ಇವತ್ತು ಇವೆಲ್ಲ ಆಗಿರ್ತಕ್ಕಂಥದ್ದು. ಇವತ್ತು ನಾನು ಇಲ್ಲಿಗೆ ಬರ್ಬೇಕಾದ್ರೂ ಆ ತಾಯಿ ಶಕ್ತಿನೇ, ಆ ತಾಯಿ ನನ್ನ ಮತ್ತೆ ಸಂಧ್ಯಾ ನಾವೆಲ್ಲರನ್ನೂ ನಮ್ಮನ್ನೆಲ್ಲ ಕರ್ಸ್ಕೊಂಡಿರೋದು ಆ ತಾಯಿ. ಈ ಗ್ರಾಮಕ್ಕೆ ಹಾಗೆ ಈ ಕರ್ನಾಟಕದ ಜನತೆಗೆ ಎಲ್ರಿಗೂ ಆ ತಾಯಿ ಆಶೀರ್ವಾದ ಇರ್ಲಿ, ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ತೀನಿ ಸರ್. ನಿಮಗೂ ಆ ತಾಯಿ ಹೀಗೆ ಇರ್ಲಿ, ಹೀಗೆ ಚೆನ್ನಾಗಿರಿ ಸರ್, ನಿಮ್ಮ ಕುಟುಂಬ ಎಲ್ಲರೂ.